ಹಲೋ. ಹೇಳು ಶರಣ್ಯ. ಸಬ್ಜೆಕ್ಟಲ್ಲಿ ಏನಾದರೂ ಡೌಟ್ ಇದೆಯಾ? ಡೌಟ್ ಅಲ್ಲ, ಆತಂಕ. ಆ ಭಯ ಇರೋದಕ್ಕೆ ನಿನಗೆ ಫೋನ್ ಮಾಡಿರೋದು. ಆ ಸಬ್ಜೆಕ್ಟ್ ಹೆಸರು ಗೀತಾ. ಏನು ಹೇಳ್ತಿದ್ಯೆ? ಇವತ್ತ ವಿಜಯ್ ಪೋಲಿ ಪಟಾಲಂನವರು ನಮ್ಮನ್ನ ಹುಡ್ಕೊಂಬಂದು ಮಾತಾಡಿಸ್ತು. ಏನಂತೆ ಅವ್ರಿಗೆ ರೋಗ? ರೋಗ ಶುರುವಾಗೋ ಲಕ್ಷಣಗಳು ನಿನಗಿದೆ ಅಂತ ಹೇಳಿದ್ರು ಗೀತಾ. ಅವ್ರು ಏನೇ ಮಾಡಕ್ ಸಾಧ್ಯ? ಗೀತಾ, ವಿಜಯ್ ಏನೋ ಪ್ಲಾನ್ ಮಾಡಿದಾನಂತೆ ಕಣೆ. ನಿನಗೆ ತೊಂದರೆ ಕೊಡಬೇಕು ಅಂತ ಒಂದು ಆಟಮ್ ಬಾಂಬ್ನ ರೆಡಿ ಮಾಡಿದಾನಂತೆ. ಗೀತಾ, ಇಷ್ಟೆಲ್ಲ ಸೋಲ್ಗಳನ್ನ ನೋಡಿರೋ ಅವನು ಬೇರೆ ಏನೋ ದೊಡ್ಡದಾಗಿ ಪ್ಲಾನ್ ಮಾಡಿದಾನೆ ಅನ್ಸುತ್ತೆ. ನೀನು ಹುಷಾರಾಗಿರ್ಬೇಕು. ಶರಣ್ಯ, ನೀವುಗಳು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತಿದ್ದೀರಾ? ಅಲ್ಲ ಗೀತಾ, ಅದು ನಿನಗೇನಾದ್ರೂ ಆದ್ರೆ? ಅಪಾಯದ ಮಧ್ಯೆ ಕೂತು ನನಗೇನಾದ್ರೂ ಆದ್ರೆ ಅಂತ ಯೋಚನೆ ಮಾಡಬಾರ್ದು ಶರಣ್ಯ. ಏನಾದ್ರೂ ಸಾಧಿಸ್ಬೇಕು ಅಂತ ಗುರಿ ಇಟ್ಕೊಂಡು ಬಂದಿರೋಳ್ಗೆ ಅಪಾಯ ಏನ್ ಮಾಡಕ್ ಸಾಧ್ಯ? ಅದೇನೋ ಸರಿ ಗೀತಾ, ಆದ್ರೆ ಗೊತ್ತಿದ್ದು ಬಂಡೆಗೆ ತಲೆ ಚುಚ್ಕೊಳಕ್ ಹೋಗ್ಬಾರ್ದಲ್ವಾ? ಬಂಡೆ ಹತ್ರ ಹೋಗ್ಬೇಕಾರೆ ಉಳಿ ಸುತ್ಕೆ ಎತ್ಕೊಂಡು ಹೋಗ್ಬೇಕನ್ನೋ ಕಾಮನ್ ಸೆನ್ಸ್ ನನಗೂ ಇದೆ ಕಣೆ. ಆದ್ರೆ ಅದನ್ನ ಇಟ್ಕೊಂಡು ಉಪಯೋಗ್ಸಕ್ಕಲೆ, ಯಾವ ಸಮಯದಲ್ಲಿ ಅದನ್ನ ಉಪಯೋಗಿಸ್ಬೇಕು ಅನ್ನೋ ತಲೆ ಎರಡು ಇದ್ರೆ ಕಷ್ಟ ಆಗಲ್ಲ ಕಣೆ. ಸೊ ತಲೆ ಇಟ್ಕೊಂಡೇ ಬಂಡೆ ಹತ್ರ ಬರ್ಬೇಕು. ಬಂದಿದ್ದೀನಿ. ನಿನಗೇನೋ ಆಗುತ್ತೆ ಅನ್ನೋ ಸುದ್ದಿ ಕೊಟ್ಟ ಮೇಲೂ ಈ ರೀತಿ ವಿಶ್ವಾಸ ಇಟ್ಕೊಂಡು ಆರಾಮಾಗಿ ಮಾತಾಡ್ತಿದ್ಯಲ್ಲ ಗೀತಾ. ಏನೂ ಆಗಕ್ ಸಾಧ್ಯ ಇಲ್ಲ ಶರಣ್ಯ. ಇಷ್ಟಕ್ಕ ವಿಜಯ್ಗೆ ನಾನು ನೆಮ್ಮದಿ ಹಾಳು ಮಾಡಿ ನಾನು ಇದ್ದೇ ಕೆಡ್ಸ್ಬೇಕು ಅನ್ನೋ ಆಸೆ ತುಂಬಾ ಇದೆ. ಅದಕ್ಕೆ ಅವ್ನ ಫ್ರೆಂಡ್ಸ್ಗೆ ಏನೇನೋ ಹೇಳ್ಕೊಟ್ಟು ಅದನ್ನ ಅವರು ನಿನ್ ಮುಂದೆ ಮಾತಾಡೋ ಹಾಗೆ ಮಾಡಿ ಆ ಸುದ್ದಿ ನನ್ ಕಿವಿಗೆ ತಲುಪಿ ನಾನ್ ತಲೆ ಕೆಡ್ಸ್ಕೋಬೇಕು ಅಂತ ಬಯಸಿದ್ದಾನೆ. ಈ ವಿಷಯನೂ ಅಷ್ಟೇ ಆಗಿರುತ್ತೆ. ಹಾಗಂತೀಯ ಗೀತಾ? ಅದನ್ನು ಮೀರಿ ಇನ್ನೇನೋ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದನ್ನ ಬಂದು ನನ್ ಮುಂದೆನೆ ಈ ರೀತಿ ಮಾಡ್ತಿದ್ದೀನಿ ನೋಡು ಅಂತ ಚಾಲೆಂಜ್ ಮಾಡ್ತಿದ್ದ. ಆಗ ವಿಷಯ ಗೊತ್ತಾಗುತ್ತೆ. ಅದನ್ನ ನೋಡ್ಕೊಂಡು ಏನ್ ಮಾಡ್ಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಅಲ್ಲಿ ತನಕ ತಲೆ ಕೆಡ್ಸ್ಕೊಂಡು ಯಾಕೆ ಕುತ್ಕೋಬೇಕು ಹೇಳು? ನೀನ್ ಯಾಕೋ ಈ ಬೆದರಿಕೆನ ತುಂಬಾ ಸಿಂಪಲ್ ಆಗಿ ತಗೋತಿದ್ಯಾ ಅಂತ ಅನಿಸ್ತಿದೆ ಗೀತಾ. ಅಂದ್ಕೊಂಡ್ರೆ ಸಣ್ಣ ವಿಷಯ ಕೂಡ ಸವಾಲ್ ಹಾಕುತ್ತೆ ಶರಣ್ಯ. ಸುಮ್ನಿದ್ರೆ ದೊಡ್ಡ ವಿಷಯ ಕೂಡ ಸುಮ್ನೆ ಆಗುತ್ತೆ. ನೀವ್ ಆರಾಮಾಗಿರಿ, ನನಗೇನು ಆಗಲ್ಲ. ಆದ್ರೂ ಬಿ ಕೇರ್ಫುಲ್ ಗೀತಾ. ಗುಡ್ ನೈಟ್. ಗುಡ್ ನೈಟ್. ನಿನ್ನ ಮಗಳು ತವರು ಉದ್ಧಾರ ಆಗ. ಇಲ್ಲೂ ನಿಮ್ಮ ಸ್ವಾರ್ಥನೇನಾ? ಇಲ್ದೇ ಇದ್ರೆ ಶಾಪ ಹಾಕಿದ್ರೆ ಹಾಳಾಗೋದು ನಾವೇ ಅಲ್ವೇನೆ? ನೋಡ್ದೇನೆ ನಿನ್ನ ಮಗಳು ನಾಟಕನ. ಹುಟ್ಟಿದ ಮನೇಲೂ ನೆಟ್ಕಿರ್ಲಿಲ್ಲ, ಈಗ ಗಂಡನ ಮನೇಲೂ ನೆಟ್ಕಿಲ್ವಲ್ಲೇ. ಅಂತೂ ಯಾರಿಗಾದ್ರೂ ಒಬ್ರಿಗೆ ಟಾರ್ಚರ್ ಕೊಡದೆ ಇದ್ರೆ ಅವಳಿಗೆ ತಿಂದಿದ ಅನ್ನ ಜೀರ್ಣ ಆಗಲ್ವಲ್ಲೇ. ಅವಳು ನೋವದಲ್ಲ ರೀ. ಅವಳು ಇಲ್ಲಿದ್ದಾಗ ನೀವು ಅವಳನ್ನ ಯಾವಾಗಲೂ ಬೈತಾ ಇದ್ರಿ. ಅದೇ ಶ್ರೀಮಂತರ ಮನೆ ಸೊಸೆ ಆದಾಗ ಹಲ್ಲು ಕಿಸ್ಕೊಂಡು ಹೋದ್ರಿ ಅಂತ. ಹೌದು ಹೌದು ಕಣೆ, ಹೋಗ್ತೀನಿ. ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು, ಕೊಡ್ತೀನಿ. ಆದ್ರೆ ನೀವು ಮರ್ಯಾದೆ ಕೊಡ್ತಿರೋದು ದುಡ್ಡಿರೋರಿಗೆ. ನಮ್ಮ ಗೀತನಿಗೂ ಒಂದು ಬೆಲೆ ಇತ್ತು, ಅದನ್ನ ನೀವು ಗಮನಿಸ್ಲಿಲ್ಲ. ಇದರಿಂದ ಹಾಳಾಗ್ತಿರೋದು ಅವಳ ಸಂಸಾರ. ಹಳ್ಳಿ ಅಂದ್ರು ನೋವು ತಿಂತಿದ್ದಾರೆ, ನಿಜ, ನಾನು ಒಪ್ಕೋತೀನಿ. ಆದ್ರೆ ನಾನು ಇಲ್ಲಿ ಮೆಚ್ಚಿದ್ದು ಅಳಿಯಂದ್ರ ಗುಣ ಕಣೆ. ಅಯ್ಯೋ ಅಯ್ಯೋ ಅಯ್ಯೋ, ಹೆಂಡತಿನ ಎಷ್ಟು ಹಚ್ಕೊಂಡಿದ್ದಾರೆ ನೋಡೆ. ಹೆಂಡತಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದಾರೆ. ಇಂಥ ಸ್ವಭಾವ ಯಾರಿಗೂ ಇರಲ್ಲ ಬಿಡೆ. ಆ ಸ್ವಭಾವ ಹುಟ್ಟಕ್ಕೆ ಕಾರಣ ಯಾರು? ಗೀತಾ. ಆ ಗೀತಾ ಕಣ್ಣೀರ್ ಹಾಕಬಾರ್ದು ಅಂತಾನೆ ಇಲ್ಲಿ ತನಕ ಅಳಿಯಂದ್ರ ಬಂದಿದ್ದು. ಕಟ್ಕೊಂಡು ಗಂಡ ಗುರುತಿಸಿದ ಗುಣನ ಹೆತ್ತ ತಂದೆಯಾಗಿ ನಿಮ್ಮ ಕೈಲಿ ಗುರುತಿಸಕ್ಕಾಗ್ಲಿಲ್ವಲ್ಲ ರೀ? ಮುಚ್ಚೆ ಬಾಯಿ ಸುಶೀಲಾ. ನಾನು ಸ್ವಲ್ಪ ಸುಮ್ಮನೆ ಇದ್ದೀನಿ ಮಾತ್ರಕ್ಕೆ ಯಾವುದೋ ಒಂದು ವಿಷಯ ಸಿಕ್ಕಿದ್ದಕ್ಕೆ ನನ್ನೇ ಸಿಕ್ಕಾಕಿಸ್ಬೇಕು ಅಂತಿದೆಯೋ? ಇದನ್ನ ನಾನು ಒಪ್ಪಲ್ಲ ಕಣೆ. ನಿನ್ನ ಮಗಳು ಗಂಡನ ಕಣ್ಣು ಮಣ್ಣೆ ಹರ್ಚಿದ್ರು ನಾನು ಅವಳ ಈ ಮನೆ ಕರ್ಕೊಂಡು ಬಂದು ಹೊಗಳಿ ಸತ್ಕಾರ ಮಾಡಿ ಆಗ್ಲಾದ್ರೂ ನಾನು ಗೆದ್ದೆ ಅಂತ ತೋರ್ಸ್ಕೋಬೇಕು ಅಂತಿದ್ದಾಳೋ? ನಿಮ್ಮ ಹುಳುಕು ನಿಮ್ಮನ್ನೇ ಚುಚ್ಚುತ್ತೆ ಬಿಡಿ. ಇದು ನಿನ್ನ ಮಗಳ ಹುಳುಕು ಕಣೆ. ಈಗ ಅಳಿಯಂದ್ರು ನೋವು ತಿಂತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಗೀತನ ಈ ಮನೆ ಕರೆಸಬೇಕಾಗಿದೆ. ಅವಳ ಮುಂದೆ ಹೊಗಳೋ ನಾಟಕ ಮಾಡಲೇಬೇಕು.
ಅದರಿಂದ ಅಳಿಯಂದ್ರೆ ಅನ್ಕೋತಿರೋ ಗೀತ ಖಿನ್ನತೆ ನಾನು ಅನ್ಕೊಳ್ತಿರೋ ನನ್ನ ಮಗಳ ನಾಟಕಕ್ಕೆ ತೆರೆ ಬಿದ್ದು ನೆಮ್ಮದಿಯಾಗಿ ಜೀವನ ಮಾಡಕ್ ಹೋಗ್ಬೇಕು. ಅಂತೂ ಅಳಿಯಂದ್ರೆ ಹೇಳಿದ್ ಮಾಡ್ತೀರಾ ಅಂತ ಆಯ್ತು. ಮಾಡ್ಲೇಬೇಕಲ್ವೇನೆ. ಅವರು ಖುಷಿಯಾಗಿದ್ರಲ್ವಾ, ನಾಳೆ ನಾನು ಬಯಸೋ ಕನಸು ನನಸಾಗೋದು. ಕೇಳಿದಾಗ ಬೇಕಾದಾಗ ಹಣಕಾಸು ಈ ಕಡೆ ಹರಿಯೋದು. ಅದಕ್ಕೆ ನಾನೀಗ ನಿರ್ಧಾರ ಮಾಡಾಯ್ತು ಸುಶೀಲಾ, ನಾಳೆ ಬೆಳಿಗ್ಗೆ ರೆಡಿ ಆಗು, ನಾವು ಹೋಗಿ ಗೀತನ ಮನೆ ಕರ್ಕೊಂಡು ಬರೋಣ. ಯಾಕೆ ಈ ಮುಸು ಮುಸು ನಗು? ಅಂತೂ ಗೀತನ್ನ ನೀವು ಈ ಮನೇಲಿ ಹೊಗಳೋ ಹಾಗಾಯ್ತು, ಅದನ್ನ ನಾನು ನನ್ನ ಕಣ್ಣಾರೆ ನೋಡೋ ಹಾಗಾಯ್ತಲ್ಲ, ಅದಕ್ಕೆ ಸಂತೋಷಕ್ಕೆ ಬಂದ ನಗು ಇದು. ಶುಭರಾತ್ರಿ. ಹೊತ್ತಾಯ್ತು, ಹೋಗಿ ಮಲ್ಕೊಳ್ಳಿ. ಶುಭರಾತ್ರಿ. ಕಣ್ಮಣಿ 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 ನಿನ್ನ ಕಣ್ಣ ಮೇಲೆ ಒಂದು ಕವನ ಬರೆಯೋಣ ಅಂತ ಹೊರಟ್ರೆ ನನ್ನ ತಂಗಿ ಬಂದು ಅಣ್ಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಗಬ್ಬೆಬ್ಬಿಸ್ಬಿಟ್ಲು. ಅದಕ್ಕೆ ಈ ಪ್ರಶಾಂತವಾದ ರಾತ್ರಿಲಿ ನಿನ್ನ ಜೇನ್ ತುಟಿಯ ಬಗ್ಗೆ ಎರಡಕ್ಷರ ಪೋಣಿಸಲಿ ಕಣ್ಮಣಿ. ಅದರ ಮಧುರ ಚೌಕಾಭಾರದ ಭಾರ ಲವಲವಿಕೆಯ ಬೇರ. ಆಮೇಲೆ ಡೋರಾ, ನನ್ನ ನಿನ್ನ ಪ್ರೀತಿಯ ಕಾರಿನ ಫಸ್ಟ್ ಗೇರ. ಹೇಗಿದೆ? ಚೆನ್ನಾಗಿದೆಲ್ಲ ಅಣ್ಣ. ಅಯ್ಯೋ ಇರು, ನೀಟ್ರೊಳಗೆ ಹಾಕ್ತೀನಿ. ಅಣ್ಣ ಅನ್ನೋ ಶಬ್ದ ಮಾತ್ರ ಬೇಡ ಕಣ್ಮಣಿ, ಅದು ನನ್ನ ಹೃದಯವನ್ನು ತಣ್ಣಗಾಗಿಸುತ್ತೆ. ನೀನು ನನ್ನ ಹೃದಯವನ್ನು ಬಿಸಿ ಹಾಕಿಡೋ ಓವನ್ನು, ಬಿಸಿ ಬಿಸಿ ಕಾಫಿಲಿ ಅದ್ದಿ 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 ತಿನ್ನೋ ಸ್ವೀಟ್ ಬನ್ನು, ನನ್ನನ್ನು ಪ್ರೀತಿಲಿ ಬಂಧಿಸಿಡೋ ಕಂಟೈನ್ಮೆಂಟ್ ಝೋನು. ತಿರ್ಗು ಸೈಡ್ ಬಿಟ್ರೆ ಪರ್ಮನೆಂಟ್ ಆಗೇ ಗಾನು. ಕಣ್ಮಣಿ ತಪ್ಪಿದು. ಬೈಯೋದಿದ್ರೆ ನಿಂದೆ ಆ ಸುಮಧುರವಾದಂತ ವಾಯ್ಸ್ ಇದೆ, ಅದರಲ್ಲಿ ಬೈ. ಯಾಕೆ ವಾಯ್ಸ್ ಚೇಂಜ್ ಮಾಡ್ತೀಯಾ ಕಣ್ಮಣಿ? ಹೌದಾ ತಾರಣ್ಣ ಅಂಕಲ್? ಅದು ನಾನು ಕಾಲೇಜ್ ಟೈಮಲ್ಲಿ ಮಾಡಿದ್ದ ಡ್ರಾಮಾ ನಂಗೆ ಇವಾಗ ನೆನಪಾಯ್ತು, ಅದನ್ನ ಅವಳಿಗೆ ಹೇಳ್ತಿದ್ದೆ. ಓಕೆ, ಥ್ಯಾಂಕ್ ಯು, ಬಾಯ್. ತಾರಣ್ಣ ಅಂಕಲ್, ಏನಿದು ಚೇಷ್ಟೆ? ಅಲ್ಲ ಚೇಷ್ಟೆ ಅಲ್ಲ, ಇದು ಕೆಲಸದವ್ರ ಜೊತೆ ಮನೆ ಓನರ್ಸು ಟಾಕಿಂಗ್ ಅಷ್ಟೇ. ನಿಮಗ್ ನಾಚಿಕೆ ಆಗಲ್ವಾ ತಾರಣ್ಣ ಅಂಕಲ್? ನಾಚಿಕೆ ಅಂದ್ರೆ ನಾಚಿಕೆನ ಆಗುತ್ತೆ ಸ್ವಲ್ಪ. ಬದುಕಿನ ಬಂಡಿ ನಡಿಬೇಕು ಅನ್ನೋ ಕಾರಣಕ್ಕೆ ಬೇರೆಯವ್ರ ಮನೆಗ್ ಬಂದ್ ಕೆಲ್ಸ ಮಾಡೋ ಹೆಣ್ಮಕ್ಳನ್ನ ನಿಮ್ ಮನೆ ಆಸ್ತಿ ಅನ್ಕೊಂಡಿದೀರಾ? ಇದೇನಾ ನಿಮ್ ಬಂಗ್ಲೆ ಕಲ್ಸಿರೋ ನಿಮಗೆ ಸಂಸ್ಕಾರ? ಈ ಮನೆ ಕಸ ಮುಸುರೆ ಮಾಡ್ತಾರನ್ನ ಮಾತ್ರಕ್ಕೆ ಅವ್ರೇನ್ ಮರ್ಯಾದೆ ಕಳ್ಕೊಂಡ್ ಬದುಕಕ್ ಬಂದಿರ್ತಾರ? ಅಲ್ಲ, ಮರ್ಯಾದೆಯಿಂದ ಬದುಕಕ್ ಬಂದಿರ್ತಾರೆ. ಅವ್ರು ಮಾಡೋ ಕೆಲ್ಸದಿಂದ ನಿಮ್ ಮನೆ ಕ್ಲೀನ್ ಆಗತ್ತೆ. ಕ್ಲೀನ್ ಆದ ಜಾಗದಲ್ಲಿ ನಿಮ್ಮಂತವ್ರು ಗಲೀಜ್ ಮಾಡ್ತಿರಲ್ಲ, ನೀವೆಲ್ಲ ಮನುಷ್ಯರಾ? ಏಯ್ ಗೀತಾ, ಏಯ್ ಏನ್ ಗೀತಾ? ಇಳ್ಸಿ ಕೈನಾ. ಅವರು ಮನುಷ್ಯರೇ, ಅವ್ರಿಗೂ ಗೌರವದ ಬದುಕಿರುತ್ತೆ. ಕೆಲ್ಸದವ್ರಂದ್ರೆ ಏನ್ ಅನ್ಕೊಂಡಿದೀರಾ? ಒಂದಿನ ಈ ಮನೆ ಕೆಲ್ಸ ನೀವ್ ಮಾಡಿ ನೋಡೋಣ. ಅವ್ರ ಒಗ್ಯ ಹೊಟ್ಟೆ ನಿಮ್ ಮನೆಗ್ ಶೋಭೆ, ಅವ್ರ ವರ್ಷನೆಲ್ಲ ನಿಮ್ ಮನೆಗ್ ಕಳೆ, ಅವ್ರ ತೆಗಿಯೋ ಕಸ ನಿಮ್ ಮನೆ ಅಂದ, ಅವ್ರು ಮಾಡೋ ಅಡ್ಗೆ ನಿಮ್ ಪಾಲಿನ ಊಟ. ಅದು ಅಂತ ಊಟ ಹಾಕೋರ್ ಮುಖದಲ್ಲಿ ನೀವ್ ನೋಡ್ಬೇಕಾಗಿರೋದು ಒಬ್ಬ ತಾಯಿನ, ಅಕ್ಕನ, ತಂಗಿಯನ್ನ. ಅದನ್ ಬಿಟ್ಟು ಜ್ವಲ್ ಸುರಿಸ್ತಾ ನಿಂತಿದ್ದೀರಲ್ಲ, ಥು, ನಿಮ್ ಜನ್ಮಕ್ಕಿಷ್ಟು. ಗೀತಮ್ಮ, ಹೋಗ್ಲಿ ಬಿಡಿ ಅಮ್ಮ. ಈ ರೀತಿ ಹೋಗ್ಲಿ ಹೋಗ್ಲಿ ಅಂತ ಬಿಟ್ಟಿರೋದ್ಕೆ ಇಂಥ ಮನೆ ಹಾಳು ಮನ್ಸುಗಳು ಹೆಚ್ಚಾಗಿರೋದು ಕಣ್ಮಣಿ. ಕಾಡೋ ಕೈಗಳನ್ನ ಎಳ್ಕೊಂಡೋಗಿ ಅಡ್ಗೆ ಮನೆ ಗ್ಯಾಸ್ ಮೇಲೆ ಇಟ್ಟು ಸುಟ್ಟಾಗ್ಲೆ ಇಂಥವ್ರಿಗೆ ಬುದ್ಧಿ ಬರೋದು.
ಬೇಡ್ದಿರೋ ಮಾತುಗಳನ್ನ ಆಡೋ ಇಂಥವ್ರ ಬಾಯಿಗೆ ಬ್ಲೀಚಿಂಗ್ ಪೌಡರ್ ಹಾಕಿ ಬಚ್ಲು ಮನೆ ಬ್ರಷ್ ತಗೊಂಡು ಉಜ್ಬೇಕು, ಆಗ ನಾಲ್ಗೆ ಕ್ಲೀನ್ ಆಗುತ್ತೆ. ಆಯ್ತು ನೋಡು ಗೀತಾ, ಆಯ್ತು, ಯಾಕೆ ಇದನ್ನ ಚುಂಗ ಮಾಡೋದು, ಬಿಟ್ಬಿಡೋಣ. ಬೇಗ ಸುಮ್ನಿರ್ಲಿ. ಮಾಡಿದ ತಪ್ಪಿಗೆ ಸಾರಿ ಕೇಳಿ ತಾರಣ್ಣ ಅಂಕಲ್. ಯಾರು? ನಾನು ಇವಳ ಹತ್ರ ಈಗ ಕೇಳಿದ್ರೆ ಇವ್ರ ಹತ್ರ ಬಿಟ್ರು ಇವ್ರ ಹತ್ರನೇ ಕೇಳ್ಬೇಕು. ಆದ್ರೆ ಸುತ್ತಮುತ್ತ ಮನೆಯವರೆಲ್ಲ ಇರ್ತಾರೆ, ಆಗ್ಬೋದಾ? ಬೇಡ, ನೋ ನೋ ನೋ, ಮುಗಿಸ್ಬಿಡೋಣ. ಐ ಆಮ್ ಸಾರಿ. ನನ್ನನ್ನ ಕ್ಷಮಿಸ್ಬಿಡು ಕಣ್ಮಣಿ. ಓಕೆ, ಥ್ಯಾಂಕ್ ಯು, ಬಾಯ್. ಒಂದ್ ನಿಮಿಷ ತಾರಣ್ಣ ಅಂಕಲ್. ಒಂದ್ ವಿಷಯ ತಲೆಲಿ ಸ್ಪಷ್ಟವಾಗಿರ್ಲಿ ತಾರಣ್ಣ ಅಂಕಲ್. ಮನೆ ಕೆಲ್ಸದವ್ರು ನೀವ್ ಮನೆ ಕೆಲ್ಸ ಮಾಡಕ್ಕೆ ನೀವು ನಾಲಾಯಕ್ರು ಅನ್ನೋ ಕಾರಣಕ್ಕೆ ಬರ್ತಾರೆ. ನೀವು ಬೇಕಾದಾಗ ಬಳಸ್ಕೊಳ್ಳಿ ಅಂತಲ್ಲ. ಇನ್ನೊಂದ್ಸತಿ ಇಂಥದ್ ನೋಡಿದ್ರೆ ಅಷ್ಟೇ. ಆಮೇಲೆ ರೀ ರೀ ನಾನು ರೆಡಿ. ಹೊರಡೋಣ ಗೀತಾ ಮನೆಗೆ? ಬೇಡ. ಅಲ್ಲ ರೀ, ನಾವಿವತ್ತು ಗೀತಾ ಮನೆಗೆ ಹೋಗಿ. ನಾವು ಗೀತಾ ಮನೆಗೆ ಹೋಗ್ತಾ ಇಲ್ಲ. ಮತ್ತೆ ಅವಳನ್ನ ಕರ್ಕೊಂಬರೋದು ಹೇಗೆ? ಫೋನ್ ಮಾಡ್ತೀನಿ, ಅವರೇ ಬರ್ತಾರೆ. ಏ, ಫೋನ್ ಮಾಡಿ ಹೆಣ್ಮಗುನ ಮನೆ ಕರೆದ್ರೆ ಏನು ಚೆನ್ನಾಗಿರುತ್ತೆ ರೀ. ಅದೇ ಚೆನ್ನಾಗಿರೋದು. ನಾವು ಈಗ ಹೋಗಿ, ಮಗಳೇ ನಿನ್ನ ನೋಡಬೇಕು ಅಂತ ಅನ್ನಿಸ್ತು, ಬಾ ನಮ್ಮ ಮನೇಲಿ 2 ದಿನ ಇದ್ದು ಬರುವಂತೆ ಅಂತ ಕರೆದ್ರೆ ಅವಳಿಗೆ ಅನುಮಾನ ಬರೋದಿಲ್ವೇನೆ? ಅನುಮಾನ ಯಾಕ್ರಿ ಬರುತ್ತೆ? ಬರುತ್ತೆ. ಸ್ವಲ್ಪ ಯೋಚನೆ ಮಾಡೆ. ಮೊನ್ನೆ ತಾನೇ ನಾವು ಅವ್ರ ಮನೆಗೆ ಹೋಗಿ ಬಂದಿದ್ದೀವಿ. ಅವಳನ್ನ ಕರ್ಕೊಂಡು ಬರೋ ಹಾಗಿದ್ರೆ ಮೊನ್ನೆನೇ ಕರ್ಕೊಂಡು ಬರ್ಬೋದಾಗಿತ್ತು. ಈಗ ಯಾಕೆ ಬಂದಿದ್ದಾರೆ ಅಂತ ಅನ್ಸಲ್ವಾ ಅವಳಿಗೆ? ಅಳಿಮಯ್ಯ ಬೇರೆ ನಾನು ಬಂದು ಹೋಗಿರೋದು ಗೀತಂಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ದಾರೆ. ನಮ್ಮ ಮಗಳು ಒಳ್ಳೇದಕ್ಕೆ ಅವ್ರೇನೋ ಮಾಡ್ತಿರುವಾಗ ಅವ್ರ ಮೇಲೆ ಅನುಮಾನ ಹುಟ್ಟುವ ಹಾಗೆ ನಾವು ಮಾಡಬಾರ್ದು ಅಲ್ವೇನೆ? ಹಾಂ, ನೀವು ಹೇಳ್ತಿರೋದೇನೋ ಸರಿ. ಆದರೆ ಈಗ ನಾವು ಫೋನ್ ಮಾಡಿ ಕರೆದ್ರು ಅವಳಿಗಾಗ ಅದೇ ಅನುಮಾನ ಬರಬಹುದಲ್ವಾ? ಅದಕ್ಕೆ ಇಷ್ಟೊತ್ತು ಯೋಚನೆ ಮಾಡಿ ಒಂದು ಭಯಂಕರವಾದ ಐಡಿಯಾ ಮಾಡಿದ್ದೀನಿ. ಏನದು? ನಿನಗೆ ಈಗ ಜ್ವರ. ಆರೋಗ್ಯವಾಗೇ ಇದೀನಲ್ಲ ರೀ. ನಿನಗೆ ಅನಾರೋಗ್ಯ ಅಂತ ಗೀತನ ಹತ್ರ ನಾನು ಸುಳ್ಳು ಹೇಳ್ತೀನಲ್ಲ, ಆಗ ಅವಳು ಓಡೋಡ್ ಬರ್ತಾಳೆ. ಅವಳೊಬ್ಳೆ ಬರಕ್ ಸಾಧ್ಯನಾ? ಜೊತೆಲಿ ಅಳಿಯಂದ್ರು ಬರ್ತಾರೆ. ಇಬ್ರು ಒಟ್ಟಿಗೆ ಬಂದಾಗ ಆಗತ್ತೆ. ಗೀತನ ಮುಂದೆ ಅವಳ ಸ್ವಾಭಿಮಾನದಿಂದ ನಮ್ಮ ಸಂಸಾರ ಹೇಗೆಲ್ಲ ಏಳಿಗೆ ಪಡೀತು ಅಂತ ಹೇಳ್ತೀನಿ. ಒಂದು ಹೆಣ್ಣು ಹೆತ್ತ ಮನೆಗೆ ಹೇಗೆ ಕಣ್ಣಾಗ್ತಾ ಹೋಗ್ತಾಳೆ ಅಂತ ಬಿಡಿಸಿ ಹೇಳ್ತೀನಿ. ಏನಂತೀಯ? ನಿಮ್ಮ ಸ್ವಾರ್ಥಕ್ಕೆ ನೀವು ಏನು ಬೇಕಾದರೂ ಮಾಡ್ತೀರಾ ಅಂತ ಗೊತ್ತು ಬಿಡಿ. ಏನಂದೆ? ಹಾ, ನನಗೆ ತುಂಬ ಜ್ವರ, ಮಗಳಿಗೆ ಫೋನ್ ಮಾಡಿ ಅಂದೆ. ಮಾಡ್ತೀನಿ. ಹಲೋ ಅಮ್ಮ. ಮಾತಾಡ್ತಿರೋದು ಅಮ್ಮ ಅಲ್ಲಮ್ಮ, ಅಪ್ಪ. ಅಪ್ಪ, ಯಾಕಪ್ಪ ಡೆಲ್ಲಾಗಿ ಮಾತಾಡ್ತಿದ್ಯಾ? ಜ್ವರನಮ್ಮ, ಸಿಕ್ಕಾಪಟ್ಟೆ ಜ್ವರ. ನಿಮ್ಗ? ಇಲ್ಲಮ್ಮ, ನಿಮ್ಮಮ್ಮನಿಗೆ. ಅಯ್ಯೋ ದೇವ್ರೆ, ಈಗ ಹೇಗಿದ್ದಾರೆ? ಡಾಕ್ಟರ್ಗೆ ತೋರ್ಸಿದ್ರಾ? ರಾತ್ರಿ ಪೂರ್ತಿ ಜ್ವರನಮ್ಮ. ಡಾಕ್ಟ್ರು ಬಂದು ನೋಡಿ ಹೋದ್ರು, ಮಾತ್ರೆ ಕೊಟ್ಟಿದ್ದಾರೆ. ರಾತ್ರಿ ಎಲ್ಲ ವಿಲವಿಲ ಅಂತ ಒದ್ದಾಡ್ಬಿಟ್ಲಮ್ಮ. ಕಂಪ್ಲೀಟ್ ಆಗಿ 4 ದಿನ ರೆಸ್ಟ್ ಬೇಕಂತೆ. ಕನ್ವರಿಸ್ತಾನೇ ಇರ್ತಾಳೆ. ಪ್ರತಿ ಮಾತಲ್ಲೂ ಗೀತಾ ಗೀತಾ ಗೀತಾ. ಅಯ್ಯೋ ದೇವ್ರೆ, ಅಪ್ಪ
ಅಮ್ಮನ್ಗೆ ಫೋನ್ ಕೊಡಿಪ್ಪ. ಅವಳು ಫೋನ್ ಕೊಟ್ಟರು ಅವಳ ಕೈಲಿ ಮಾತಾಡೋಕ್ಕಾಗೋಲ್ಲ. ಬಾಯೆಲ್ಲ ಹುಣ್ಣು, ಉಷ್ಣ ಕೆದ್ರು ಬಿಟ್ಟಿದೆ. ಏನೋ ಮಾತಾಡೋಕೆ ಹೋಗ್ತಾಳೆ, ಮಾತು ಮುಂಚೆ ಗೀತಾ ಅಂತಾಳಮ್ಮ. ಮಗಳೇ, ನಾನು ನಿನಗೆ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಅನ್ಕೋಬೇಡಮ್ಮ. ನೀನೊಂದೆರಡು ದಿನ ಇಲ್ಲಿಗೆ ಬಂದು ನಿಮ್ಮ ಅಮ್ಮನ ನೋಡಿ ಸುಧಾರಿಸ್ಕೊಟ್ಟು ಹೋಗೋಕ್ಕಾಗತ್ತೇನಮ್ಮ? ಖಂಡಿತವಾಗ್ಲೂ ಬರ್ತೀನಪ್ಪ. ಆಯ್ತು ಮಗಳೇ, ಬರ್ತಾ ಅಳಿಯಂತ್ರನ್ನು ಕರ್ಕೊಂಡು ಬಾ ಮಗಳೇ. ಯಾಕಪ್ಪ? ಮಗಳೇ, ಸುಮ್ಮನೆ ಏನೋ ಕಾರಣ ಹೇಳಿ ನೀನು ಬರ್ತಿದ್ಯಾ ಅಂತ ಆಗಬಾರ್ದು ಅಲ್ವಾ? ಜೊತೆಲಿ ಅಳಿಯನ್ನು ಕರ್ಕೊಂಡು ಬಾರಮ್ಮ. ನೀವಿಬ್ಬರು ಜೊತೆಲಿ ಬಂದರೆ ನಿಮ್ಮಿಬ್ರನ್ನು ನೋಡಿ ಅವಳು ಸಂತೋಷ ಆಗಿ ಅವಳ ಆರೋಗ್ಯ ಬೇಗ ಸುಧಾರಿಸ್ಬೋದೇನೋ ಕಣಮ್ಮ. ಪ್ಲೀಸ್ ಮಗಳೇ, ಬರ್ತೀಯ ಅಲ್ವಾ? ಆಯ್ತಪ್ಪ, ಬರ್ತೀನಿ. ಆದಷ್ಟು ಬೇಗ ಬಾರಮ್ಮ, ಕಾಯ್ತಾ ಇರ್ತೀವಿ ಮಗಳೇ. ಸಕ್ಸಸ್. ಬರ್ತಾರೆ, ಅಳಿಯ ಮಗಳು ಇಬ್ರು ಬರ್ತಾರೆ. ಸುಶೀಲಾ, ನೀನೀಗ ಒಂದು ಹಳೆ ಸೀರೆ ಉಟ್ಕೊಂಡು ಹಾಸಿಗೆ ಮೇಲೆ ಬಿತ್ಕೋ. ನಿನ್ಗೀಗ ಜ್ವರ. ತಂಗ್ಯವ್ವ. ಏನಾಯ್ತಣ್ಣ? ಅಮ್ಮ, ತಂಗ್ಯವ್ವ, ನಿನ್ನ ಮಗ ಹೇಳಿದ ಅಕ್ಷರ ನಿಜ ಆಗ್ತಿದೆ ತಂಗ್ಯವ್ವ. ಅವಳಿಗೆ ಅವಳ ಮನೆಯಿಂದ ಫೋನ್ ಬಂದಿದೆ. 10 ಕಡೆಯಿಂದ ಅವಳ ಅಪ್ಪ ಪಾಪಿ ಶ್ರೀನಿವಾಸ ಮಾತಾಡ್ತಿದ್ದ ಅಂತ ಅನ್ಸುತ್ತೆ ತಂಗ್ಯವ್ವ. ಇವಳು ನಾನು ಬರ್ತೀನಿ ಅಂತ ಹೇಳ್ತಾ ಇದ್ಲು. ಅನ್ಲೇಬೇಕು, ಅವಳು ಹೋಗ್ಲೇಬೇಕು. ನಾನು ಅಂದ್ಕೊಂಡಿದ್ದ ಆಗ್ಲೇಬೇಕು. ತಂಗ್ಯವ್ವ, ಈಗ ಅವಳು ಬಂದು ನಿನ್ನಲ್ಲಿ ಅತ್ತೆ ನಾನು ತವ್ರ ಮನೆಗೆ ಹೋಗ್ಬೇಕತ್ತೆ, ಪ್ಲೀಸ್ ನಂಗೆ ಪರ್ಮಿಷನ್ ಕೊಡಿ ಅಂತ ಬಂದು ಹೇಳ್ತಾಳೆ ತಂಗ್ಯವ್ವ. ಆಗ ನೀನು ನಿಂದೇ ಮಾತು ನಡಿಬೇಕನ್ನೋ ಕಾರಣಕ್ಕೋಸ್ಕರ ಇಲ್ಲ ಹೋಗ್ಬೇಡ, ಇಲ್ಲೇ ಇರುವಂತ ಮಾತ್ರ ದಯವಿಟ್ಟು ಹೇಳ್ಬೇಡ, ಯಾಕಂದ್ರೆ ಆಮೇಲೆ ಅವಳು ಇಲ್ಲೇ ಉಳ್ಕೊಂಡ್ಬಿಡ್ತಾಳೆ. ಮೈಂಡ್ ಇಟ್. ನನ್ನನ್ನೇನ್ ಬುದ್ಧಿ ಇಲ್ದವಳು ಅನ್ಕೊಂಡಿದ್ಯಾ? ಹ್ಞೂ ತಂಗ್ಯವ್ವ, ಅದಕ್ಕೆ ಹೇಳಿದ್ದು. ಏನ? ಅಮ್ಮ, ಮಾಮನ್ ಮಾತ್ ಬಿಟ್ಟಾಕು. ಈಗ ಆಗೋದನ್ನ ನೋಡಿ ಸಂತೋಷ ಪಡು. ಗೀತಾ ಒಂದ್ಸತಿ ಈ ಮನೆ ಹೊಸಲು ದಾಟಿ ತಾನಾಗ್ ತಾನ ಹೋಗ್ಲಿ, ಆಮೇಲೆ ಇರೋದು ನಿಜವಾದ ಆಟ. ಇಲ್ಲಿವರೆಗೂ ಆಗಿದ್ದು ನಾನ್ ಅಂದ್ಕೊಂಡಂಗೆ, ಇನ್ಮೇಲೆ ಆಗೋದು ನಾನ್ ಅಂದ್ಕೊಂಡಂಗೆನೆ. ತಂಗ್ಯಮ್ಮ, ತಂಗ್ಯಮ್ಮ, ನೀನು ಓದ್ತಿರುವಂತ ಮ್ಯಾಗ್ಝಿನು ಪುಟ ಸಂಖ್ಯೆ 16ರಲ್ಲಿ ಒಂದು ಲೇಖನ ಓದ್ದೆ ನಾನು. ಅದೆಲ್ಲೋ ಒಂದ್ ಕಡೆ ಏನದು ಮುತ್ತಿನಂಥ ಅತ್ತೆಯರು ಅಂತ ಒಂದು ಸಂಘ ಕಟ್ಕೊಂಡಿದಾರಂತೆ. ನೀನ್ ಯಾಕೆ ಒಂದು 150 ರೂಪಾಯಿ ಕೊಟ್ಟು ಆ ಸಂಘಕ್ಕೆ ಅಜೀವ ಸದಸ್ಯತ್ವ ಪಡ್ಕೋಬಾರ್ದು? ಮಾಮ, ಇಲ್ದೇ ಇರೋದನ್ನೆಲ್ಲ ಹೇಳಿ ನಮ್ಮ ಅಮ್ಮನ್ ತಲೆ ಕೆಡಿಸ್ಬೇಡ. ಅಮ್ಮ ಅತ್ತೆ ಆಗ್ಬೇಕು ಅಂದ್ರೆ ನಾನ್ ಮದುವೆ ಆಗ್ಬೇಕು, ಅದಿನ್ನೂ ಆಗಿಲ್ಲ.
ಅಯ್ಯೋ ಪುಣ್ಯಾತ್ಮ, ನೀನು ಆವತ್ತಿನಿಂದ ಇವತ್ತಿನವರೆಗೂ ಅದನ್ನ ಹೇಳ್ತಾನೆ ಇದೆಯಾ. ನಮ್ಮ ಕೈಯಲ್ಲಿ ಅದನ್ನೆಲ್ಲ ನಂಬಕ್ ಆಗ್ತಿಲ್ಲ ಗುರುವೆ. ನೋಡು, ನನ್ನ ತಂಗಿಯಮ್ಮ ಅತ್ತೆ, ನೋಡ್ದ ಅತ್ತೆ. ಅತ್ತೆ, ತವರಿಂದ ಫೋನ್ ಬಂದಿತ್ತು. ಫಸ್ಟ್ ಆಫ್ ಆಲ್, ಫೋನ್ ನಿನಗ್ ಬಂದಿದೆ ಅಂದ್ಮೇಲೆ ಆ ವಿಷಯ ನನಗ್ ಯಾಕೆ ಹೇಳ್ತಾ ಇದೀಯಾ? ಮೋರ್ ಓವರ್, ನಿನ್ ತವ್ರಿನ ವಿಷಯ ಕಟ್ಕೊಂಡು ನನಗೇನಾಗ್ಬೇಕು? ಅಮ್ಮನ್ಗೆ ತುಂಬಾ ಜ್ವರ ಇದೆಯಂತೆ, ಒದ್ದಾಡ್ತಿದ್ದಾರೆ. ಅದಕ್ಕೆ ಆಸ್ಪತ್ರೆಯಲ್ಲಿ ಏನಾದ್ರು ಇನ್ಫ್ಲೂಯೆನ್ಸ್ ಬೇಕಾ? ಬೆಡ್ ಏನಾದ್ರು ಬೇಕಿತ್ತಾ? ಡಾಕ್ಟರ್ ಬಂದು ನೋಡ್ ಹೋಗಿದ್ದಾರೆ. 4 ದಿವಸ ಬೆಡ್ ರೆಸ್ಟ್ ಹೇಳಿದ್ದಾರೆ. ಅಮ್ಮನ್ ನೋಡ್ಕೊಳಕ್ಕೆ 4 ದಿವಸ ತವ್ರಿಗೆ ಹೋಗಿ ಬರ್ಬೇಕು. ಅಂದ್ರೆ ನೀನು ನಿನ್ನ ತವರಿಗೆ ಹೋಗೋಕೆ ನನ್ನ ತಂಗಿಯಮ್ಮನ ಹತ್ರ ಪರ್ಮಿಷನ್ ಕೇಳ್ತಾ ಇದೆಯಾ? ಆಮ್ ರೈಟ್? ವಿಷಯ ತಿಳಿಸ್ತಿದ್ದೀನಿ. ಹೇಳ್ತಾ ಇರೋದೇ ಪರ್ಮಿಷನ್, ಅದ್ರ ಮೇಲೆ ಜಾಣತನದ ಉತ್ತರ. ಆಯ್ತು, ಪರ್ಮಿಷನ್. ಏನಿವಾಗ? ಮನೆಯಿಂದ ಹೊರಗೆ ಹೋಗುವಾಗ ಹೇಳಿ ಹೋಗುದು ಸಂಸ್ಕಾರ. ಆದ್ರೆ ನಿಮಗಿಲ್ಲ ಬಿಡಿ ಯಜಮಾನ್ರೆ, ನನಗಿದೆ. ಇಟ್ಕೊಳೆ, ಅದು ಯಾವ ಸಂಸ್ಕಾರ ಇಟ್ಕೊಂಡ್ರು ಕೇಳಿದ್ರು ಅಷ್ಟೆ. ಈಗ ನೀನು ಹೋಗ್ತಿದ್ಯಾ, ಮತ್ತೆ ಯಾವುದೇ ಕಾರಣಕ್ಕೂ ನೀನು ಈ ಮನೆಗೆ ಬರೋಕ್ಕೆ ಆಗೋದು ಇಲ್ಲ.